ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೂಪರ್ ಓವರ್ನಲ್ಲಿ ಸೋತಂತಹ ಭಾರತ ಈ ತಂಡ ವೈಭವ್ ಲಂಕಾ ಆಟಗಾರರ ನಡುವೆ ಜಗಳ. ಗ್ರಾಮಾಯಣ ಸಿನಿಮಾದ ಹೊಸ ಸಾಂಗ್ ರಿಲೀಸ್. ಗೆಲ್ಲಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ ಲೈನ್ನಲ್ಲಿ. ಶ್ರೀಲಂಕಾ ಎ ವಿರುದ್ಧದ ತ್ರಿಕೋನ ಸರಣಿಯ ಪಂದ್ಯದಲ್ಲಿ ಭಾರತ ಎ ತಂಡ ಸೋಲನ್ನಪ್ಪಿದೆ. ಟಾಸ್ ಗೆದ್ದ ಭಾರತ 265 ರನ್ಗಳಿಗೆ ಆಲ್ಔಟ್ ಆಯಿತು. 266 ರನ್ ಗುರಿ ಬೆನ್ನತ್ತಿದ್ದ ಶ್ರೀಲಂಕಾ ಕೂಡ 265 ರನ್ ಮುಟ್ಟಲಷ್ಟೇ ಶಕ್ತವಾಯಿತು. ಆದರೆ ಭಾರತ ಎ ತಂಡ ಸೂಪರ್ ಓವರ್ನಲ್ಲಿ 3 ರನ್ಗಳಿಂದ ಪರಾಭವಗೊಂಡಿತು. ವೈಭವ್ ಸೂರ್ಯವಂಶಿ ಹಾಗೂ ಶ್ರೀಲಂಕಾ ಎ ತಂಡದ ಆಟಗಾರರ ನಡುವೆ ಗಲಾಟೆಯಾಗಿದೆ. ತ್ರಿಕೋನ ಸರಣಿ ವೇಳೆ ಜಗಳ ಆಗಿದೆ. ಪಂದ್ಯ ಗೆದ್ದ ಬಳಿಕ ಶ್ರೀಲಂಕಾ ಆಟಗಾರರು ಅತಿಯಾಗಿ ಸಂಭ್ರಮಿಸಿದರು. ಈ ವೇಳೆ ವೈಭವ್ಗೆ ಏನೋ ಹೇಳಿದಂತೆ ಆಯಿತು. ಆಗ ವೈಭವ್ ತಿರುಗಿ ಮಾತನಾಡಿದ್ರು. ಈ ವೇಳೆ ತಳ್ಳಾಟ ನಡೆಯಿತು. ನಾಳೆ ಭಾರತ ಹಾಗೂ ಅಫ್ಘಾನಿಸ್ತಾನದ ನಡುವೆ 2ನೇ ಏಕದಿನ ಪಂದ್ಯ ನಡೆಯಲಿದೆ. ಈ ಪಂದ್ಯಕ್ಕಾಗಿ ಭಾರತ ತಂಡದ ಆಟಗಾರರು ಲಕ್ನೋ ತಲುಪಿದ್ದಾರೆ. ಬಿಸಿಸಿಐ ಟೀಮ್ ಇಂಡಿಯಾ ಆಟಗಾರರ ಫೋಟೋಗಳನ್ನು ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯದ ಬಳಿಕ ಜಪಾನ್ ತಂಡದ ಅಭಿಮಾನಿಗಳು ಮತ್ತೊಮ್ಮೆ ಜಗತ್ತಿನ ಗಮನ ಸೆಳೆದಿದ್ದಾರೆ. ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯದ ಬಳಿಕ ಕ್ರೀಡಾಂಗಣ ಸ್ವಚ್ಛಗೊಳಿಸಿದ್ದಾರೆ. ಈ ತಂಡದ ಆಟಗಾರರು ಪ್ರತಿ ವರ್ಷವೂ ಪಂದ್ಯದ ಬಳಿಕ ಸ್ವಚ್ಛತೆ ನಡೆಸುತ್ತಾರೆ. ಜೂನ್ 15ರಂದು ನಡೆದ ಫಿಫಾ ಫುಟ್ಬಾಲ್ ವಿಶ್ವಕಪ್ ಪಂದ್ಯದಲ್ಲಿ ಟುನೀಷಿಯಾ ವಿರುದ್ಧ ಸ್ವೀಡನ್ ತಂಡವು 5-1 ಗೋಲುಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದೆ. 2ನೇ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ಮತ್ತು ಜಪಾನ್ ತಂಡಗಳು ತಲಾ 2 ಗೋಲುಗಳನ್ನು ಹೊಡೆಯುವ ಮೂಲಕ ಸಮಬಲ ಸಾಧಿಸಿವೆ. ಇನ್ನು ಈಕ್ವೆಡಾರ್ ವಿರುದ್ಧ ಐವರಿ ಕೋಸ್ಟ್ ತಂಡವು 1-0 ಗೋಲಿನಿಂದ ರೋಚಕ ಜಯ ಗಳಿಸಿದೆ.